ನಿಮ್ ಮನೆಗೆ ಎವ್ರಿ ಮಂತ್ ಗೆಸ್ಟ್ ಬರ್ತಾ ಇದ್ದಾರೆ, ಆದ್ರೆ ನಿಮ್ಗಿರೋದು 2 ಬೆಡ್ರೂಮ್. ಒಂದ್ ರೂಮ್ ಅಲ್ಲಿ ನೀವು ಮಲ್ಕೊಳ್ತೀರಾ, ಇನ್ನೊಂದು ರೂಮ್ ಅಲ್ಲಿ ಮಕ್ಳು ಮಲ್ಕೊಳ್ತಾರೆ. ಗೆಸ್ಟ್ ಬಂದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗತ್ತೆ. ನಾವು ಬೆಡ್ರೂಮ್ ಅಲ್ಲಿ ಮಲ್ಕೊಳಕ್ ಆಗಲ್ಲ. ಬಂದಿರೋ ಗೆಸ್ಟ್ ಗೆ ನಮ್ಮ ಬೆಡ್ರೂಮ್ ನ ಕೊಟ್ಬಿಟ್ಟು ನಾವು ಕೆಳಗಡೆ ಮಲ್ಕೋಬೇಕಾಗುತ್ತೆ. ಅವಾಗ ನಮಗೆ ತುಂಬಾನೇ ದುಃಖ ಆಗುತ್ತೆ. ಆ ತರ ನೀವು ಫೀಲ್ ಮಾಡ್ತಾ ಇದೀರಾ? ಹಾಗಿದ್ರೆ ಈ ಒಂದು ವಿಡಿಯೋ ನೀವು ನೋಡಬಹುದು. ನನ್ನ ಹೆಸರು ಮಣಿಕಂಠನ್, ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮಾತಾಡ್ತಾ ಇದೀನಿ. ಈಗ ನೋಡ್ತಾ ಇದೀರಾ, ಇದು ಹೆಸರು ಬಂದ್ಬಿಟ್ಟು ಬಂಕರ್ ಬೆಡ್. ಸೊ ನಮ್ಮ ಹತ್ರ ಒಂದು ಕಸ್ಟಮರ್ ಬಂದ್ಬಿಟ್ಟು ಅವ್ರ ರಿಕ್ವೈರ್ಮೆಂಟ್ ನಮಗೆ ಹೇಳಿದ್ರು. ಏನಂತ ಹೇಳಿದ್ರೆ ಅಂದ್ರೆ, ಅವ್ರು ನಮ್ಮ ಹತ್ರ ಬರಕ್ ಮುಂಚೆ ಅವರು ಬೇರೆ ಕಡೆ ಹುಡುಕಿದ್ದಾರೆ, ಆನ್ಲೈನ್ ಹುಡುಕಿದ್ದಾರೆ, ಮತ್ತೆ ಕೆಲವೊಂದು ಅಂಗಡಿಗೆ ಹೋಗಿದ್ದಾರೆ. ಸೊ ಅವ್ರದ್ದು ಪ್ರಶ್ನೆ ಏನಂತ ಅಂದ್ರೆ, ನಮ್ಮ ಮನೆಗೆ ತುಂಬಾ ಗೆಸ್ಟ್ ಬರ್ತಾ ಇದಾರೆ. ಸಮ್ ಟೈಮ್ ತೆಳ್ಳಗಿರೋರು ಬರ್ತಾರೆ, ಸಮ್ ಟೈಮ್ ವೈಟ್ ಆಗಿರೋರು ಬರ್ತಾರೆ, ದಪ್ಪ ಇರೋರು ಬರ್ತಾರೆ. ಅವ್ರಿಗೆ ಬಂದಿರೋರಿಗೆ ಏನು ಫೀಲ್ ಆಗ್ಬಾರ್ದು, ಮಲ್ಕೋಬೇಕಾದ್ರೆ ಕಂಫರ್ಟಬಲ್ ಅನ್ಸ್ಬೇಕು, ಅವ್ರಿಗೆ ಭಯ ಆಗ್ಬಾರ್ದು. ಆತರ ವೈಟ್ ಯಾರು ಬಂದ್ರು ಮಲ್ಕೋಬೇಕು. ಆತರ ಒಂದು ಬಂಕರ್ ಬೆಡ್ ನಮಗೆ ಬೇಕು ಅಂತ ಅವ್ರದ್ದು ಪ್ರಶ್ನೆ ಇತ್ತು. ಬಟ್ ಆನ್ಲೈನ್ ಅಲ್ಲಿ ಅವ್ರು ಫೋನ್ ಮಾಡಿ ಕೇಳುವಾಗ, ಇದು ಎಷ್ಟು ವೆಯ್ಟ್ ತಡೀತಿದೆ ಅಂತ ಕೇಳುವಾಗ ಅವ್ರು ಯಾರು ಆನ್ಸರ್ ಕೊಟ್ಟಿಲ್ಲ ಅಂತೆ. 1 ವಾರ 2 ವಾರ ವೆಯ್ಟ್ ಮಾಡಿದ್ರೆ ವಾಟ್ಸಪ್ ಅಲ್ಲಿ ರೀಪ್ಲೈ ಬಂದಿಲ್ಲ ಅಂತೆ. ಸೊ ಅವ್ರಿಗೆ ಕಾನ್ಫಿಡೆಂಟ್ ಹೋಯ್ತು. ಮತ್ತೆ ಕೆಲವೊಂದು ಅಂಗಡಿಗೆ ಹೋಗಿದ್ದಾರೆ. ಕೆಲವೊಂದು ಅಂಗಡಿಯಲ್ಲಿ ಕೂಡ ಅವ್ರ ಹತ್ರ ಏನ್ ನಾರ್ಮಲ್ ಆಗಿ ಏನ್ ಇದೆಯೋ, ರೆಡಿಮೇಡ್ ಆಗಿ ಏನಿದೆಯೋ ಅದನ್ನ ಇಟ್ಕೊಂಡಿರ್ತಾರೆ. ಅವರು ಕಾನ್ಫಿಡೆಂಟ್ ಕೊಟ್ಟಿಲ್ಲ. ಸೊ ಅದರಿಂದ ಏನ್ ಮಾಡಿದ್ರು, ನಮ್ಮ ಹತ್ರ ಬಂದ್ರು. ಸೊ ಅವ್ರು ಇದೆಲ್ಲ ಹೇಳಿದ್ರು. ಮತ್ತೆ ನಮ್ಮ ಹತ್ರ ಬಂದು ನಮ್ಮ ಹತ್ರ ಅವ್ರು ಆರ್ಡರ್ ಕೊಡುವಾಗ ನಮ್ಗೆ ಓಪನ್ ಆಗಿ ಹೇಳಿದ್ರು, ಈ ತರ ಇದೆ ಅಂತ ಹೇಳ್ಬಿಟ್ಟು. ಸರಿ ಆಯ್ತು, ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಡಿಸೈನ್ ಯಾವ ತರ ಬೇಕನ್ನೋದಕ್ಕೆ ಅವರು ಡಿಸೈನ್ ಬಂದ್ಬಿಟ್ಟು ನಾನೇ ಕೊಡ್ತೀನಿ ಅಂತ ಅವ್ರು ಡಿಸೈನ್ ಕೊಟ್ರು. ಸೊ ಬೇರೆ ಒಂದು ವೆಬ್ಸೈಟ್ ಇಂದ ನಮಗೆ ಡಿಸೈನ್ ಕೊಟ್ಟರು ನಮಗೆ. ಮತ್ತೆ ಆ ಒಂದು ಡಿಸೈನ್ ಬಂದ್ಬಿಟ್ಟು ಸೈಜ್ ಚಿಕ್ಕದಾಗಿತ್ತು. ಬಟ್ ಆ ಒಂದು ಡಿಸೈನ್ ಇಟ್ಕೊಂಡು ನಾವು ಇವರಿಗೆ ಬೇಕಾಗಿದ್ದ ಡೈಮೆನ್ಷನ್ ಪ್ರಕಾರ ನಾವು ಇದನ್ನ ಮಾಡಿದ್ವಿ. ಓಕೆ, ಸೊ ಅವ್ರ ಹತ್ರ ನಾವು ಮಾತು ಕೊಟ್ಟು ಅವ್ರು ಏನಾದ್ರೆ ಬೈಟ್ ತುಂಬಾ ತಡಿಬೇಕಂತ ಅವ್ರ ಕಾನ್ಸೆಪ್ಟ್ ಇತ್ತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಾತುಕತೆ ಹೋಗಿ ಮಾತಾಡಿ ಆರ್ಡರ್ ತಗೊಂಡು ಈಗ 1 ತಿಂಗಳಾಯ್ತು. ಇವಾಗ ನಾವು ಡೆಲಿವರಿ ಮಾಡ್ತಾ ಇದೀವಿ. ಇದು ಏನ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ, ಕಂಪ್ಲೀಟ್ ಆಗಿ MS ಸ್ಟೀಲ್ CR ಪೈಪ್ ಯೂಸ್ ಮಾಡಿದೀವಿ. ಕ್ವಾಲಿಟಿ A ಗ್ರೇಡ್. ಪ್ಲಸ್ ಕಂಪ್ಲೀಟ್ ಔಟ್ಸ್ ಏನ್ ನೋಡ್ತಿದ್ರೆ ಇದೆಲ್ಲ ಕಲರ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಪೌಡರ್ ಕೋಟೆಡ್ ಮಾಡಿದ್ವಿ. ಎಲ್ಲಾನು ಪಾಟ್ ಆಗಿ ಬಿಚ್ಕೋಬಹುದು. ಇದು ಬಂದ್ಬಿಟ್ಟು ಗೇಜ್ ಬಂದ್ಬಿಟ್ಟು 16 ಗೇಜ್ ಹಾಕಿದೀವಿ, ಕೆಲವೊಂದ್ ಕಡೆ 14 ಗೇಜ್ ಹಾಕಿದೀವಿ. ಓಕೆನಾ? ಸೊ ಇದೆಲ್ಲ ಕೂಡ ಕಂಪ್ಲೀಟ್ ಆಗಿ ಪಾಟ್ ಆಗಿ 16 ಭಾಗ ಬಿಚ್ಕೋಬಹುದು ಇದನ್ನ. ಯಾಕಂದ್ರೆ ಅವ್ರ ಮನೆ ಬಂದ್ಬಿಟ್ಟು ಬಾಡಿಗೆ ಮೇಲೆ ಇರೋದು. ಅವರಿಗೆ ಬಾಡಿಗೆ ಮನೆ ಇರೋದ್ರಿಂದ ಅವಾಗ ಮನೆ ಶಿಫ್ಟಿಂಗ್ ಮಾಡ್ಬೇಕಾಗತ್ತೆ. ಅದು ಯಾವುದೇ ಕಾರಣಕ್ಕೂ ಶಿಫ್ಟಿಂಗ್ ಕಷ್ಟ ಆಗ್ಬಾರ್ದು, ಮತ್ತೆ ಬಿಚ್ಚಕ್ಕೆ ಹಾಗಾಗಿ ಕಷ್ಟ ಇರಬಾರ್ದು ಅಂತ ಒಂದು ಉದ್ದೇಶ ಇತ್ತು. ಅದೇ ತರನೇ ನಾವು ಮಾಡ್ಕೊಟ್ಟಿದ್ವಿ. ಮತ್ತೆ ಅವ್ರಿಗೆ ವೆಯ್ಟ್ ತಡಿಬೇಕಂತಿದ್ರಲ್ಲ, ಆರಾಮಾಗಿ ಇಲ್ಲಿ ನೀವು 300 kg ಆಗ್ಬೋದು, ಮೇಲೆ ನೀವು 200 kg ಆಗ್ಬೋದು. ಸೊ 200-300 kg ಟೋಟಲ್ ಆಗಿ ಕೆಳಗಡೆ. ಟೋಟಲ್ ಆಗಿ ನೀವು ಎಷ್ಟು ದಪ್ಪ ಇದ್ರೂ ಪರವಾಗಿಲ್ಲ, ಆರಾಮಾಗಿ ಎಲ್ಲ ವೆಯ್ಟ್ ಹಿಡಿತಿದೆ. ಬಂದಿರೋರು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಇದು ಡೈಮೆನ್ಷನ್ ನೋಡ್ಬೇಕಾದ್ರೆ ಮೇಲೆ ಬಂದ್ಬಿಟ್ಟು 3/6.5, 5/6.5 ಮತ್ತೆ 3/6. ಓಕೆನಾ? ಸೊ ಆಲ್ಮೋಸ್ಟ್ ದೊಡ್ಡವರು ಚಿಕ್ಕವರು ಎಲ್ಲಾನು ಮಲ್ಕೋಬಹುದು. 4 ಇಂದ 5 ಜನ ಆರಾಮಾಗಿ ಇದರಲ್ಲಿ ಮಕ್ಕಳು ಸೇರಿ ಮಲ್ಕೋಬಹುದು. ಸೊ ಕಸ್ಟಮರ್ ಹೆಂಗ್ ಬೇಕೋ ನಾವು ಮಾಡ್ಕೊಟ್ಟಿದೀವಿ. ನೀವು ಆರಾಮಾಗಿ ನೀವು ಕೂಡ ನಿಮ್ಮ ಒಂದು ಬೆಡ್ರೂಮ್ ಅಲ್ಲಿ ಒಂದು ಚಿಕ್ಕ ಒಂದು ಮಗು ಇದೆ, 2 ಮಕ್ಕಳು ಇದಾರೆ ಅಂತಿದ್ರೆ ಅವ್ರಿಗೆ ಈ ತರ ಒಂದು ಬಂಕರ್ ಬೆಡ್ ಹಾಕಿದ್ರೆ ನಿಮ್ಗೆ ತಲೆನೋವಿಲ್ಲ, ಆರಾಮಾಗಿ. ಸೊ ಬಂದಿರೋ ಗೆಸ್ಟ್ನು ಆಯ್ತು, ಮಕ್ಕಳಿಗೂ ಆಗೋಯ್ತು, ಈಸಿಯಾಗಿ ಮಲ್ಕೋಬಹುದು. ಸೊ ನಿಮಗೂ ಈ ತರ ಬೇಕಾದ್ರೆ ದಯವಿಟ್ಟು ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಪ್ರತಿಯೊಂದು ಕೂಡ ಕಸ್ಟಮೈಸ್ ಮಾಡೋದು, ನಾವು ಯಾವ್ದು ಕೂಡ ರೆಡಿಮೇಡ್ ಕೊಡಲ್ಲ. ಕಸ್ಟಮೈಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟವಾದ ಡಿಸೈನ್ ಮಾಡ್ಕೋಬಹುದು. ನೋಡಿ, ಇದು ಕೂಡ ಅವ್ರಿಗೆ ಇಷ್ಟವಾದ ಡಿಸೈನ್ ನ ಮಾಡಿಸ್ಕೊಂಡಿದೆ. ಓಕೆನಾ? ಮತ್ತೆ ಇದು ಪ್ರೈಸ್ ಎಷ್ಟು ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಸುಮಾರು ಜನ ಕಮೆಂಟ್ ಅಲ್ಲಿ ಈ ತರ ಪ್ರೈಸ್ ಎಷ್ಟು ಹೇಳಿ ಅಂತ ಕೇಳ್ತಾ ಇದೀರಾ. ಸೊ ಇವಾಗ ಪ್ರೆಸೆಂಟ್ ಇರಾನ್ ಮತ್ತೆ ಇಸ್ರೇಲ್ ಸ್ವಲ್ಪ ಫೈಟ್ ನಡೀತಿರೋದ್ರಿಂದ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ, ಎಲ್ಲಾನು ಜಾಸ್ತಿ ಆಗ್ತಾ ಇದೆ. ಓಕೆ, ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ನಾವು ಅವ್ರಿಗೆ ಕೊಟ್ಟಿರೋದು 36,000 rupees ಕೊಟ್ಟಿದ್ದೀವಿ ನಾವು ಬಂಕರ್ ಬೆಡ್. ಈ ಮ್ಯಾಟ್ರಸ್ ಬಂದ್ಬಿಟ್ಟು 40 ಡೆನ್ಸಿಟಿ ಡ್ಯೂರಲ್ ಪ್ಲಸ್ ಕಂಪನಿ ಎಲ್ಲಾ ಮ್ಯಾಟ್ರಸ್ ಸೇರಿ ಬಂದ್ಬಿಟ್ಟು 21,000 ಕೊಟ್ಟಿದ್ದೀವಿ ನಾವು. ನೀವು ಯಾವಾಗ ಬುಕ್ ಮಾಡಿದ್ರೆ ಅವಾಗ ಈ ರೇಟ್ ಸಿಗುತ್ತೋ, ಇಲ್ಲ ಕಡಿಮೆ ಇರ್ಬೋದು, ಇಲ್ಲ ಜಾಸ್ತಿ ಇರ್ಬೋದು. ಯಾಕಂದ್ರೆ ಇವಾಗಿರೋ ಕಂಡೀಷನ್ಗೆ ಈ ಒಂದು ರೇಟ್ ಹೇಳಿದೀವಿ ನಿಮಗೆ. ಓಕೆನಾ? ಸೊ ನಿಮಗೂ ಬೇಕಾದ್ರೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಬಾಯ್.